ಡೆತ್ ಸರ್ಟಿಫಿಕೇಟ್ ನೀಡಲು ಲಂಚ ಪಡೆದ ಆರೋಪ. ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಇಂದ ಲಂಚ ಪಡೆದಿದ್ದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಡೆತ್ ಸರ್ಟಿಫಿಕೇಟ್ ನೀಡೋದಕ್ಕೆ ಲಂಚವನ್ನ ಪಡ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಡೆತ್ ಸರ್ಟಿಫಿಕೇಟ್ ನೀಡಲು ಲಂಚ ಪಡೆದ ಆರೋಪ ಕೇಳಿ ಬಂದಿದೆ. ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಬಳಿ ಲಂಚ ಪಡೆದಿದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಲಂಚ ಪಡೆದ ವಿಚಾರವಾಗಿ ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಡಿಸಿಎಂ ಜಿಬಿಎ ಮುಖ್ಯ ಆಯುಕ್ತರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕ್ರಮದಿಂದ ಜಿಬಿಎ ಆಯುಕ್ತ ಮಹೇಶ್ವರ ರಾವ್, ಜಿಬಿಎ ಪೂರ್ವ ವಲಯ ಆಯುಕ್ತರಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ, ಅಧಿಕಾರಿಯ ವಿಚಾರಣೆ ಮಾಡಿ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಲಂಚಕ್ಕೆ ಬೇಡಿಕೆ ಇಡಬಾರದು, ಡೆತ್ ಸರ್ಟಿಫಿಕೇಟ್ ಅನ್ನ ನೀಡಲು ಲಂಚ ಪಡೆದಂತಹ ಆರೋಪ ಕೇಳಿ ಬರ್ತಾ ಇದೆ. ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಇಂದ ಲಂಚ ಪಡೆದಿದ್ದಂತಹ ಆರೋಪ. ಲಂಚ ಪಡೆದಂತಹ ವಿಚಾರವಾಗಿ ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಡಿಸಿಎಂ ಜಿಬಿಎ ಮುಖ್ಯ ಆಯುಕ್ತರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಇಲ್ಲಿ ಡೆತ್ ಸರ್ಟಿಫಿಕೇಟ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಅಧಿಕಾರಿಗಳಿಗೆ ಲಂಚವನ್ನ ಕೊಡ್ಬೇಕಂತೆ. ಹಾಗಾದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಧಿಕಾರಿಯ ವಿಚಾರಣೆ ಮಾಡಿ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಲಂಚಕ್ಕೆ ಬೇಡಿಕೆನೇ ಇಡಬಾರದು, ಆದ್ರೂ ಕೂಡ ಅಧಿಕಾರಿಗಳು ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಡೆತ್ ಸರ್ಟಿಫಿಕೇಟ್ ಅನ್ನ ನೀಡೋದಕ್ಕೆ ಲಂಚ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡೆತ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಡಿಸಿಎಂ ಜಿಬಿಎ ಮುಖ್ಯ ಆಯುಕ್ತರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ? ಸರ್ಕಾರದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಸಂಬಳ ಕೊಟ್ಟರೂ ಕೂಡ ಈಗ ಸಾರ್ವಜನಿಕರಿಂದ ಪಾಪ ಅವರು ತನ್ನ ಮನೆಯವರನ್ನ ಕಳ್ಕೊಂಡಂತಹ ನೋವಿನಲ್ಲಿರ್ತಾರೆ. ಅದು ಕೂಡ ಅವ್ರಿಗೆ ಯಾವುದೇ ಲೆಕ್ಕಕ್ಕೆ ಬರದೆ ಒಟ್ಟಿನಲ್ಲಿ ನೀವು ನಮಗೆ ದುಡ್ಡು ಕೊಡಬೇಕು, ಅದಾದ್ಮೇಲೆ ನಿಮಗೆ ನಾವು ಡೆತ್ ಸರ್ಟಿಫಿಕೇಟ್ ಅನ್ನು ಕೊಡ್ತೀವಿ ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಹೋಗಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಸಾರ್ವಜನಿಕರು ಯಾವ ರೀತಿಯಾಗಿ ಈಗ ಅಧಿಕಾರಿಗಳನ್ನ ನಂಬಿ ನಮ್ ಕೆಲಸ ಆಗುತ್ತೆ ಅಂತೇಳಿ ನಂಬ್ಕೊಂಡು ಆಫೀಸ್ಗೆ ಹೋಗ್ತಾರ ಅಂತನೂ ಕೂಡ ಗೊತ್ತಿಲ್ಲ. ನಾನು ಮಾತಾಡಿದ್ದೀನಿ ಅವರಿಗೆ. ಅವರು ನಾನು ಸ್ವಲ್ಪ ಪರಿಚಯ, ಅವರು ಶಿವಕುಮಾರ್ ಅಂತ ಹೇಳಿ ಅವ್ರ ಜೊತೆಗೆ 2-3 ಸರಿ ಮೊದಲೇ ಮಾತಾಡಿದ್ವಿ. ಬೇರೆ ಏನೋ ಕೆಲಸದಿಂದ ಅವರು ಬಂದಿದ್ರು, ನಮ್ಮ ಏನೋ ಪರಿಚಿತ. ಅದಕ್ಕೆ ನಾನು ಡೀಟೇಲ್ ಆಗಿ ಅವ್ರ ಹತ್ರ ಚರ್ಚೆ ಸಹ ಮಾಡಿಟ್ಟಿದ್ದೀನಿ. ಈಗ ಅವರು ಸ್ವಲ್ಪ ಶಾಕ್ನಲ್ಲಿದ್ದಾರೆ. ಈಸ್ ನಾಟ್ ಇನ್ ಅ ಈಸ್ ವೆರಿ ಇಮೋಷನಲ್ ಹೇಳಬೇಕು. ಯಾಕಂದರೆ ಅವ್ರದ್ದು ಆ್ಯಂಡ್ ಯಾರಿಗಾದರೂ ಸಹ ಆ ಭಾವನೆ ನಮಗೆ ಅರ್ಥ ಆಗ್ತದೆ. ಯಾಕಂತ ಹೇಳಿದರೆ ಅವರು ಒಂದೇ ಮಗಳು ತೀರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಈಗಲೂ ಸಹ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಏನಾಗಿದೆ ಅಂತ ಹೇಳಲಿಕ್ಕೆ ನನಗೆ ಸಹ ಅಷ್ಟು, ಯಾರೋ ಏನಾದರೂ ತೊಂದರೆ ಕೊಟ್ಟಿದ್ರು, ಹೇಗೆ ತೊಂದರೆ ಕೊಟ್ಟಿದ್ರು ಅದು ಕೇಳಲಿಕ್ಕೆ ಸಹ ನನಗೆ ಅಷ್ಟು ಏನು ಹೇಳ್ತಾರೆ, ಐ ವಾಂಟೆಡ್ ಟು ಆಸ್ಕ್ ಹಿಮ್ ದ ಡೀಟೇಲ್ಸ್. ಸದ್ಯಕ್ಕೆ ಅವರು ನಿರಾಕರಿಸಿದ್ದಾರೆ. ನನಗೆ ಏನಾಯಿತು ಅಂತ ಹೇಳಿದ್ರು, ಇಷ್ಟೇ ನಂದು ಈ ಥರ ಒಂದು ಪರಿಸ್ಥಿತಿ ಇತ್ತು, ಏನು ನೋಡಿದ್ದೇನೆ, ನಾನು ಯಾರನ್ನ ನಾನು ಏನು ಹೇಳ್ತಾರೆ, ಯಾರನ್ನ ಒಬ್ಬರನ್ನ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾರ ಮೇಲೆ ಬ್ಲೇಮ್ ಮಾಡಲಿಕ್ಕೆ ಬಯಸೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೇನೆ, ಬೇರೆಯವರಿಗೆ ಇದು ಆಗಬಾರ್ದು ಅಂತ ಹೇಳಿದ್ದಾರೆ. ಡೆತ್ ಸರ್ಟಿಫಿಕೇಟ್ ನೀಡಲು ಲಂಚ ಪಡೆದಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಬಳಿ ಲಂಚ ಪಡೆದಿದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಲಂಚ ಪಡೆದಂತಹ ವಿಚಾರವಾಗಿ ಬಿಪಿಸಿಎಲ್ನ ನಿವೃತ್ತ ಸಿಎಫ್ಒ ಆಕ್ರೋಶ. ಡಿಸಿಎಂ ಜಿಬಿಎ ಮುಖ್ಯ ಆಯುಕ್ತರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಪಿಎಸ್ಐ ಮತ್ತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಮಾನತನ್ನ ಮಾಡಲಾಗಿದೆ. ಆರೋಪ ಸಾಬೀತಾದ್ರೆ ಸೇವೆಯಿಂದ ವಜಾಗೊಳಿಸಲಾಗುವುದು ಅಂತ ಹೇಳಿ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. 500 ಆಗ್ಲಿ 5,000 ಆಗ್ಲಿ ಲಂಚ ಪಡೆದಿದ್ದು ತಪ್ಪು ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಎನ್ಕ್ವೈರಿ ಮಾಡ್ತೀವಿ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಹಣ ತಗೊಳ್ಳೋದು ಅದನ್ನು ನಾವು
ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ, ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ. ಹಾಗಾಗಿ ಯಾವುದೇ ಅಂತ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ, ಹಿರಿಯ ಅಧಿಕಾರಿಗಳಿಗಾಗ್ಬೋದು, ನಮ್ಮ ಗಮನಕ್ಕಾದ್ರೂ ಆಗ್ಬೋದು, ಬಂದರೆ ಖಂಡಿತವಾಗಿ ಕಠಿಣ ತಗೊಳ್ತೀವಿ. ಇದನ್ನು ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಾನೇ ಕೊಟ್ಟಿದ್ದೇನೆ. ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ನಾವು